ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿಯಿಂದ ಹೊಸ ವಿಚಾರ ಪ್ರಸ್ತಾಪ ಕೂಡ ಆಗಿದೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಭಾವ ಜಾಸ್ತಿ ಇದೆ, ಒಕ್ಕಲಿಗ ಸಮುದಾಯ ನಮ್ಮ ಜೊತೆ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಕುಟುಂಬದ ಜೊತೆ ಲಿಂಗಾಯತ ಸಮುದಾಯ ಇದೆ. ಇಂದಿಗೂ ಕೂಡ ಬಿಎಸ್ವೈ ಅವರೇ ಲಿಂಗಾಯತ ಪ್ರಶ್ನಾತೀತ ನಾಯಕ ಆಗಿದ್ದಾರೆ. ಸೊ ಹಾಗಾಗಿ ರಾಜ್ಯದಲ್ಲಿ ಹಿಂದುಳಿದವರಿಗೆ ಅವಕಾಶ ಬೇಕಾಗಿದೆ. ಹಿಂದುಳಿದವರಿಗೆ ಅವಕಾಶ ಸಿಕ್ಕಿದ್ರೆ ಈ ಸಮುದಾಯ ಮೈತ್ರಿಗೆ ಕೈ ಜೋಡಿಸುತ್ತೆ. ಹೀಗಾಗಿ ಹಿಂದುಳಿದ ಸಮುದಾಯಕ್ಕೆ ವಿಪಕ್ಷ ನಾಯಕ ಸ್ಥಾನ ಕೊಡುವ ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಾದ್ರೆ ಈಗೇನು ಒಕ್ಕಲಿಗ ನಾಯಕರಾಗಿದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿದ್ದಾರಲ್ಲ, ಅವರನ್ನ ಬದಲಾವಣೆ ಮಾಡಬೇಕು, ಹಿಂದುಳಿದ ವರ್ಗಕ್ಕೆ ಚಾನ್ಸ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ವಿಪಕ್ಷ ನಾಯಕ ಸ್ಥಾನ ಬದಲಾವಣೆ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿಯೇ ಆರ್ ಅಶೋಕ್ ಅವರನ್ನ ದೆಹಲಿಗೆ ಕರೆಸ್ಕೊಳ್ತಾ ಹೈಕಮಾಂಡ್ ಸುನೀಲ್ ಕುಮಾರ್ಗೆ ಒಲಿಯುತ್ತಾ ವಿಪಕ್ಷ ನಾಯಕನ ಪಟ್ಟ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಏನೆಲ್ಲ ರಣತಂತ್ರವನ್ನ ಎಣಿತಾ ಇದೆ ಮೈತ್ರಿ ಅನ್ನುವಂತಹ ಪ್ರಶ್ನೆಗಳು ನೋಡಿ. ಈಗಾಗಲೇ ಬಿಜೆಪಿಯಲ್ಲಿ ಹಿಂದುಳಿದ ಸಮಾಜಕ್ಕೆ ಮನ್ನಣೆ ಸಿಗ್ತಾ ಇಲ್ಲ ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ತುಂಬಿದ ಸಭೆಯಲ್ಲೇ ಬೈರತಿ ಬಸವರಾಜ್ ಅವರು ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಬಿಜೆಪಿಯಲ್ಲಿ ಹಿಂದುಳಿದ ಸಮುದಾಯಗಳ ಕಡೆಗಣನೆ ಆಗ್ತಾ ಇದೆ ಅಂತ ಹೇಳಿ ಮಾತುಗಳನ್ನಾಡಿದ್ರು ನೆನೆಯಷ್ಟೇ ತುಂಬಿದ ಸಭೆಯಲ್ಲಿ. ನೋಡಿ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರೋದಕ್ಕೆ ಅಹಿಂದ ಸಮುದಾಯ ಕಾರಣ ಆಗಿದೆ. ಅದನ್ನ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಈಗ ಮುಂದಿನ ಚುನಾವಣೆಗೆ ಅದು ಬಹಳ ಪ್ರಾಮುಖ್ಯತೆಯನ್ನ ಕೂಡ ಪಡೆದುಕೊಳ್ಳುತ್ತೆ. ಬಿಎಸ್ವೈ ಸೇರಿ ಹಲವರ ಎದುರಲ್ಲೇ ಭೈರತಿ ಅವರು ತಮ್ಮ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಪಕ್ಷ ಸಂಘಟನೆಯ ಜವಾಬ್ದಾರಿ ಹಿಂದುಳಿದವರಿಗೆ ಕೊಡಿ ಅನ್ನುವಂತಹ ಮಾತುಗಳನ್ನ ಮತ್ತೆ ಧ್ವನಿಯನ್ನ ಎತ್ತಿದ್ರು. ಆಗ ಪಕ್ಷವೂ ಕೂಡ ಗಟ್ಟಿಯಾಗತ್ತೆ, ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೀವಿ ಅನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಮಾರುತಿ ಪಾವಗಡ, ನೋಡಿ ಈಗ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡ್ಕೊಳ್ಬೇಕು ಅಂತಂತಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂತಂದ್ರೆ ಕಳೆದ ಬಾರಿ ಯಾವ ರೀತಿಯಾಗಿ ನಾಯಕತ್ವದ ಕೊರತೆಯನ್ನ ಎದುರಿಸಿತ್ತು ಬಿಜೆಪಿ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಈಗ ಆರ್ ಅಶೋಕ್ ಅವರ ತಲೆದಂಡ ಆಗತ್ತಾ ಅನ್ನುವಂತಹ ಚರ್ಚೆ. ಏನಿದು ಮೈತ್ರಿ ರಣತಂತ್ರ ಅಂತ ಹೇಳಿ? ರಮ್ಯ, ರಾಜ್ಯ ಮೈತ್ರಿ ವಿಚಾರದಲ್ಲಿ ಅಂದ್ರೆ ರಾಜ್ಯದಲ್ಲಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ವಿಚಾರದಲ್ಲಿ ಎರಡು ರೀತಿಯಾದಂತಹ ಒಂದು ಚರ್ಚೆಗಳು ಆರಂಭ ಆಗಿದಾವೆ. ಒಂದು ಬಣ ಹೇಳ್ತಾ ಇದೆ, ಮೈತ್ರಿ ಇಟ್ಕೊಂಡು ನಾವ್ 2028ರ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ರೆ ಹಳೆ ಮೈಸೂರು ಭಾಗ ಸೇರಿದಂತೆ ಹಲವು ಕಡೆ ಕ್ಲೀನ್ ಸ್ವೀಪ್ ಮಾಡಬಹುದು, 150 ಸ್ಥಾನಕ್ಕೂ ಅಧಿಕ ಸ್ಥಾನಗಳನ್ನ ಗೆಲ್ಲಬಹುದು ಅಂತ. ಮತ್ತೊಂದು ಬಣ ಹೇಳ್ತಾ ಇದೆ, ನಾವು ಈಗಿರುವಂತಹ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆಯ ವಿರುದ್ಧ ಆರಾಮಾಗಿ ಬಿಜೆಪಿಯ ಒಂದೇ ಪಕ್ಷವಾಗಿ 120 ಸ್ಥಾನಗಳನ್ನ ದಾಟೋದು ಕಷ್ಟ ಅಲ್ಲ ಅಂತ. ಆದ್ರೆ ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರುಗಳು ಲೆಕ್ಕಾಚಾರ ಆಗ್ತಿರೋದು ಏನಂತ ಹೇಳಿದ್ರೆ, ಇಡೀ ದೇಶದ ಕಾಂಗ್ರೆಸ್ ಒಂದು ರೀತಿ ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಬೇರೆ ರೀತಿ ಆಗಿದೆ, ಯಾವಾಗ ಬೇಕಿದ್ರು ಕೂಡ ಇದು ರಿಟರ್ನ್ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರುಗಳು ಆ ರೀತಿಯಾದಂತಹ ಒಂದು ರಿಪೋರ್ಟ್ ತಮ್ಮ ಕೈ ಹಿಡಿದು ಮಾತಾಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಅನಿವಾರ್ಯ ಅನ್ನುವಂತ ಒಂದು ಸಂದೇಶವನ್ನ ರಾಜ್ಯ ಬಿಜೆಪಿ ನಾಯಕರಿಗೆ, ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರುಗಳು ಆ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಯಾವ ಪ್ಯಾಟರ್ನ್ ಅನ್ನ ಇಟ್ಕೊಂಡೋದ್ರೆ, ಯಾವ ಮಾಡೆಲ್ ಅನ್ನ ನಾವು ಇಟ್ಕೊಂಡೋದ್ರೆ, ಯಾವ ರೀತಿಯಾಗಿ ಜಾತಿ ಸಮತೋಲನವನ್ನು ನೋಡ್ಕೊಂಡೋದ್ರೆ ನಾವು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿರುವಂತದ್ದು. ಅದರ ಒಂದು ಮುಂದಾಳತ್ವ ವಹಿಸಿರುವಂತದ್ದು ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಅಂದ್ರೆ ಯಾವ ರೀತಿಯಾಗಿ ನಾವು ಜಾತಿ ಸಮತೋಲನವನ್ನ ಇಟ್ಕೊಂಡೋದ್ರೆ ಮುಂದೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳು 150ರ ಗಡಿಯನ್ನ ದಾಟಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರ ಜೊತೆ ಹಂಚ್ಕೊಂಡಿರುವಂತದ್ದು. ಅದರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇವತ್ತಿಗೂ ಕೂಡ ಬಿಜೆಪಿ ಸಂಘಟನೆಯ ವಿಚಾರದಲ್ಲಿ ಬಹಳಷ್ಟು ವೀಕ್ ಆಗಿದೆ. ಅದರಲ್ಲಿ ಹಳೆ ಮೈಸೂರು ಭಾಗದ ಸುಮಾರು 40ಕ್ಕೂ ಅಧಿಕ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿಗೂ ಅಭ್ಯರ್ಥಿಯ ಕೊರತೆಯನ್ನ ಸ್ಟ್ರಾಂಗ್ ಅಭ್ಯರ್ಥಿ ಅಂದ್ರೆ ಅಭ್ಯರ್ಥಿ ಇದ್ದಾರೆ, ಆದ್ರೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಅಭ್ಯರ್ಥಿಯ ಕೊರತೆಯನ್ನ ಬಿಜೆಪಿ ಇವತ್ತಿಗೂ ಕೂಡ ಎದುರಿಸ್ತಾ ಇದೆ. ಬಿಜೆಪಿ ಯಾವಾಗ 2000
2008ರ ವಿಧಾನಸಭಾ ಚುನಾವಣೆ 110 ಸ್ಥಾನಗಳನ್ನ ಗೆದ್ದಿದ್ದಾಗಿರ್ಬೋದು, 2018ರ ವಿಧಾನಸಭಾ ಚುನಾವಣೆಯಲ್ಲಿ 104 ಸ್ಥಾನಗಳನ್ನ ಗೆದ್ದಿದ್ದಾಗಿರ್ಬೋದು. ಅವ್ರಿಗೆ ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕದಲ್ಲಿ ಯಾವುದೇ ಸಮಸ್ಯೆ ಆಗ್ಲಿಲ್ಲ. ಬಿಜೆಪಿ ಅವರು ಏನು ಲೆಕ್ಕಾಚಾರ ಹಾಕಿದ್ರು ಅದಕ್ಕಿಂತಲೂ ಹೆಚ್ಚು ಸ್ಥಾನಗಳು ಆ ಭಾಗದಲ್ಲಿ ಗೆದ್ರು. ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಅವರು ಹಾಕಿದಂತಹ ಲೆಕ್ಕಾಚಾರದಲ್ಲಿ ಆ ಎರಡೂ ಬಾರಿನೂ ಕೂಡ ಅಷ್ಟು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಆಗ್ಲಿಲ್ಲ. ಹಾಗಾಗಿ ಎರಡು ಬಾರಿ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲೂ ಕೂಡ ಅವರು 115ರ ಗಡಿ ದಾಟೋದಕ್ಕೆ ಆಗ್ಲಿಲ್ಲ. ಈ ಲೆಕ್ಕಾಚಾರ ಬಿಜೆಪಿ ರಾಷ್ಟ್ರೀಯ ವರಿಷ್ಠರ ಮುಂದೆ ಇದೆ. ಹೀಗಾಗಿ ಜೆಡಿಎಸ್ ಜೊತೆ ಮೈತ್ರಿ ಅನಿವಾರ್ಯ ಅನ್ನುವಂತ ಒಂದು ಜಪವನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಮಾಡ್ತಾ ಇರುವಂತದ್ದು. ಅದಕ್ಕೆ ಸಾಥ್ ಕೊಡುವಂತ ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಕೂಡ ಮೈತ್ರಿ ಅನಿವಾರ್ಯವಾಗಿದೆ. ಯಾಕಂತ ಹೇಳಿದ್ರೆ ಜೆಡಿಎಸ್ ಒಂದೇ ಪಕ್ಷವಾಗಿ ರಾಜ್ಯಾದ್ಯಂತ ಚುನಾವಣೆ ಎದುರಿಸುವಷ್ಟು ಗಟ್ಟಿ ಸಂಘಟನೆ ಇವತ್ತು ರಾಜ್ಯದಲ್ಲಿಲ್ಲ. ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಇವತ್ತಿಗೂ ಕೂಡ ಒಕ್ಕಲಿಗ ಸಮುದಾಯ, ದೇವೇಗೌಡರು ಮತ್ತೆ ಅವರ ಕುಟುಂಬದ ಜೊತೆ ಇದನ್ನ ಯಾರು ಕೂಡ ಅಲ್ಲಿಗೆಳೆಯೋದಕ್ಕಾಗೋದಿಲ್ಲ. ಅವರ ದೇವೇಗೌಡರು ಆದ ಬಳಿಕವೇ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗಲ್ಲಿದ್ದಾರೆ, ನಾವು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಇವತ್ತಿಗೂ ಕೂಡ ಈ ಭಾಗದಲ್ಲಿ ಸುಮಾರು 60ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಿದಾವೆ. ಅಲ್ಲಿ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅನ್ನುವಂಥದ್ದನ್ನ ಆ ಸಮುದಾಯ ನಿರ್ಧಾರ ಮಾಡುತ್ತೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಮಾಡಿಕೊಂಡ್ರೆ ನಮಗೆ ಬಹುತೇಕ ಹೆಚ್ಚು ಸ್ಥಾನಗಳು ಗೆಲ್ಲಬಹುದು. ಕಾಂಗ್ರೆಸ್ ಅನ್ನ ಹಳೆ ಮೈಸೂರು ಭಾಗದಲ್ಲಿ ಕಟ್ಟಿ ಹಾಕೋದರ ಮುಖೇನ ಕಾಂಗ್ರೆಸ್ ಅನ್ನ 70ರ ಒಳಗೆ ತರುವಂತಹ ಲೆಕ್ಕಾಚಾರಗಳನ್ನ ರಾಷ್ಟ್ರೀಯ ಮಟ್ಟದ ನಾಯಕರು ಆಗ್ತಾ ಇರುವಂತದ್ದು. ಅದರ ಪ್ಲಾನ್ ಅನ್ನ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ರಾಷ್ಟ್ರೀಯ ವರಿಷ್ಠ ಮುಂದೆ ಇಟ್ಟಿರುವಂತದ್ದು. ಹೀಗಾಗಿ ಈಗ ಒಂದು ವೇಳೆ ಯಾವ ರೀತಿಯಾಗಿ ಜಾತಿ ಸಮತೋಲನ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಶುರುವಾಗಿದೆ ಅಂತ ಹೇಳಿದ್ರೆ, ಒಂದ್ ಕಡೆ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರಿದ್ದಾರೆ. ಕುಮಾರಸ್ವಾಮಿ ಅವರ ಜೊತೆ ಇವತ್ತಿಗೂ ಕೂಡ ಒಕ್ಕಲಿಗ ಸಮುದಾಯ ಇದೆ. ಅದೇ ರೀತಿ ಲಿಂಗಾಯತ ಸಮುದಾಯದ ಪರಮೋಚ್ಚ ನಾಯಕರಾಗಿ ಯಡಿಯೂರಪ್ಪ ಅವರಿದ್ದಾರೆ. ಯಡಿಯೂರಪ್ಪ ಅವರ ಮಗನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಫಿಕ್ಸ್ ಅನ್ನುವಂತ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಾ ಇದೆ. ಹಾಗಾದ್ರೆ ಯಾವ ಸಮುದಾಯ ಮೈತ್ರಿ ಪಕ್ಷಗಳಿಂದ ದೂರ ಉಳ್ಕೊಂಡಿರುವಂತದ್ದು? ನಿನ್ನೆ ಅಷ್ಟೇ ಬಿಜೆಪಿ ಕಚೇರಿಯಾದಂತಹ ಹಿಂದುಳಿದ ವರ್ಗಗಳ ಶಾಸಕರು ಹಾಗೂ ಮಾಜಿ ಶಾಸಕರ ಸಭೆಯಲ್ಲಿ ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಹಿಂದುಳಿದ ವರ್ಗಗಳ ಮಾಜಿ ಶಾಸಕರು, ಹಾಲಿ ಶಾಸಕರು. ಅಂದ್ರೆ ನಮ್ಮನ್ನ ದುಡಿಸ್ಕೊಳ್ತೀರಾ, ಆದ್ರೆ ನಮಗೆ ಅವಕಾಶಗಳು ಸಿಗ್ತಿಲ್ಲ ಅಂತ. ನಮ್ಮಲ್ಲಿ ಈಶ್ವರಪ್ಪ ಆದ ಬಳಿಕ ನೀವು ಯಾರಿಗೆ ಅವಕಾಶವನ್ನ ಮಾಡಿಕೊಟ್ರಿ ಅನ್ನುವಂತ ಒಂದು ಪ್ರಶ್ನೆಗಳು. ಸುನಿಲ್ ಕುಮಾರ್ ಅವರ ಹೆಸರು ವಿಪಕ್ಷ ನಾಯಕ ಸ್ಥಾನಕ್ಕೆ ಹಿಂದೆನೂ ಕೂಡ ಬಂದಿತ್ತು. ಹೀಗಾಗಿ ಅಶೋಕ್ ಅವರ ಸ್ಥಾನದಲ್ಲಿ ಸುನಿಲ್ ಕುಮಾರ್ ಅವರನ್ನ ಕೂರಿಸಿದ್ದೆ. ಆದ್ರೆ ಒಂದು ಕಡೆ ಒಕ್ಕಲಿಗ, ಮತ್ತೊಂದು ಕಡೆ ಲಿಂಗಾಯತ ಮಗದು ಜೊತೆ ಬರ್ತವೆ ನಲ್ಲಿ ಇವತ್ತು ಸಂಘಟನೆಯಿಂದಲೇ ಶುರುವಾಗಿದ್ದೆ. ಆದ್ರೆ ಇನ್ನು 2.5 ವರ್ಷದ ಬಳಿಕ ಬರುವಂತಹ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಯಾವುದೇ ಸಮಸ್ಯೆ ಇಲ್ಲದೆ 150 ಸ್ಥಾನಗಳನ್ನ ಮುಟ್ಟಬಹುದು ಅನ್ನುವಂತ ಒಂದು ಪ್ಲಾನ್ ಅನ್ನ ಎಚ್ ಡಿ ಕುಮಾರಸ್ವಾಮಿ ಅವರೇ ಬಿಜೆಪಿ ರಾಷ್ಟ್ರೀಯ ವರಿಷ್ಠ ಮುಂದೆ ಇಟ್ಟಿರುವಂತದ್ದು. ಹೀಗಾಗಿ ಬಹುತೇಕ ಅಶೋಕ್ ಅವ್ರಿಗೆ ಕೊಟ್ಟಿದ್ದೆ. ಆದ್ರೆ ಆ ಸ್ಥಾನಕ್ಕೆ ಹಿಂದುಳಿದ ವರ್ಗಗಳ ನಾಯಕ ಅಂತ ಬಿಜೆಪಿಯಲ್ಲಿ ನಾಯಕ ಅಂತ ಕರೆಸ್ಕೊಳ್ತಿರುವಂತಹ ಸುನಿಲ್ ಕುಮಾರ್ ಅವ್ರಿಗೆ ಆ ಅವಕಾಶ ಸಿಗಬಹುದು ಅನ್ನುವಂಥದ್ದು. ಸುನಿಲ್ ಕುಮಾರ್ ಆಗಿದ್ದೆ ಆದ್ರೆ ಬಹುತೇಕ ಚಿತ್ರಣವೇ ಬದಲಾವಣೆ, ರಾಜಕೀಯ ಚಿತ್ರಣವೇ ಬದಲಾವಣೆ ಆಗುತ್ತೆ. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಹೇಗೋ ಕುಮಾರಸ್ವಾಮಿ ಅವರು ಇದ್ದೇ ಇದ್ದಾರೆ, ಅದೇ ರೀತಿ ರಾಜ್ಯಾದ್ಯಂತ ಲಿಂಗಾಯತ ಸಮುದಾಯ ಇವತ್ತಿಗೂ ಕೂಡ ಹೆಚ್ಚು, ನಾನು ಇಡೀ ಸಮುದಾಯ ಅಂತಲ್ಲ, ಹೆಚ್ಚು ಇವತ್ತಿಗೂ ಕೂಡ 70ಕ್ಕೂ ಹೆಚ್ಚು ಭಾಗ ಬಿಜೆಪಿಯ ಜೊತೆ ಇದೆ. ಅದೇ ರೀತಿ ಹಿಂದುಳಿದವರು ಕೂಡ ಸೇರ್ಕೊಂಡಿದ್ದೆ. ಆದ್ರೆ ಮೂರು ಸಮುದಾಯಗಳು ಬಿಜೆಪಿ ಜೊತೆ ಬಂದಿದ್ದೆ. ಆದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಮೈತ್ರಿ ಪಕ್ಷಗಳು ಹಿಂದೆಂದೂ ಕಾಣದೇ ಇರುವಂತಹ ರೀತಿಯಲ್ಲಿ ಅಧಿಕ ಸ್ಥಾನಗಳನ್ನ ಗೆಲ್ಲೋದ್ರಲ್ಲಿ ಅನುಮಾನವೂ ಕೂಡ ಇಲ್ಲ. ಜೊತೆಗೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ನಾಯಕತ್ವ ಬದಲಾವಣೆ ಜಪ ಶುರುವಾಗಿರೋದ್ರಿಂದ ಒಂದು ವೇಳೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ನ ನಾಯಕರು, ಮತ್ತೊಂದು ಕಡೆ ಅಶೋಕ್ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಅವರ ಹಿಂದೆ ಕೂಡ ಇದೀಗ BY ವಿಜಯೇಂದ್ರ ಅವರು ಕೂಡ ತೆರಳಿರೋದು, ಇಬ್ಬರು ಕೂಡ ಪ್ರತ್ಯೇಕವಾಗಿ ತೆರಳಿರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಮ್ಯ, ಖಂಡಿತ ನಿನ್ನೆ ಈ ಸಂದೇಶ ರಾಷ್ಟ್ರೀಯ ವರಿಷ್ಠರಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಬಂದ ತಕ್ಷಣವೇ ಇಬ್ಬರಿಗೂ ಕೂಡ ಬುಲಾ ಕೊಟ್ಟಿರುವಂತದ್ದು. ಒಂದು ಕಡೆ ವಿಪಕ್ಷ ನಾಯಕ ಅಶೋಕ್, ಮತ್ತೊಂದು ಕಡೆ ಈಗ ಹಂಗಾಮಿ ರಾಜ್ಯಾಧ್ಯಕ್ಷರಾಗಿರುವಂತಹ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು, ಇಬ್ಬರನ್ನು ಕೂಡ ಕೂರಿಸಿಕೊಂಡು ಒಂದಷ್ಟು ಟಾಸ್ಕ್ಗಳನ್ನ, ಒಂದಷ್ಟು ಸೂಚನೆಗಳನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರವೇ ಇಬ್ಬರನ್ನು ಕೂಡ ಕರೆದು ಕೂರಿಸಿರುವಂತದ್ದು. ಆದ್ರೆ ಅಶೋಕ್ ಅವರು
ರಾಜ್ಯದಲ್ಲಿ ರಾಜ್ಯದಲ್ಲಿ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಅವ್ರಿಗೂ ಕೂಡ ತಮ್ಮದೇ ಆದಂತಹ ಒಂದು ಪ್ರಾಬಲ್ಯ ಇದೆ. ಬೆಂಗಳೂರಿಗೆ ಅಷ್ಟೇ ಸೀಮಿತ ಅಂತ ಏನೇ ಚರ್ಚೆಗಳಿದ್ರು ಕೂಡ ವಿಪಕ್ಷ ನಾಯಕರಾದ ಬಳಿಕ ಇಡೀ ರಾಜ್ಯಾದ್ಯಂತ ಸುತ್ತಿದ್ದಾರೆ. ಇಡೀ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ಈಗ ಏಕಾಏಕಿ ಆರ್ ಅಶೋಕ್ ಅವರನ್ನ ಕೆಳಗಿಳಿಸಿದ್ದಾದ್ರೆ ಅವರು ಕೂಡ ಅಸಮಾಧಾನಗೊಳ್ತಾರೆ ಅನ್ನುವಂತಹ ಒಂದು ಮಾಹಿತಿ ರಾಷ್ಟ್ರೀಯ ವರಿಷ್ಠರಿಗೆ ಇದ್ದೇ ಇರುತ್ತೆ. ಜೊತೆಗೆ ಆರ್ ಅಶೋಕ್ ಅವರ ಪರವಾಗಿ ಹಲವು ನಾಯಕರುಗಳು ಮಾತಾಡುವಂತವರು ಕೂಡ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೊಮ್ಮಾಯಿ ಅವರಾಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಜೋಶಿ ಅವರಾಗಿರ್ಬೋದು, ಹಲವು ನಾಯಕರುಗಳು ಅವ್ರ ಜೊತೆ ದೆಹಲಿಯ ಮಟ್ಟದಲ್ಲಿ ಇದ್ದೇ ಇದ್ದಾರೆ. ಹೀಗಾಗಿ ಆರ್ ಅಶೋಕ್ ಅವರಿಗೆ ಮುಂದೆ ಯಾವ ರೀತಿಯಾದಂತಹ ಒಂದು ಸ್ಥಾನಮಾನಗಳನ್ನ ಕೊಡಬಹುದು, ಯಾವ ಕಾರಣಕ್ಕೋಸ್ಕರ ಆರ್ ಅಶೋಕ್ ಅವರನ್ನು ನಾವು ಈಗ ಇಳಿಸಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಒಂದು ವೇಳೆ ಪಕ್ಷ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡ್ರೆ ನೀವು ಅಸಮಾಧಾನ ವ್ಯಕ್ತಪಡಿಸಬಾರ್ದು, ನಿಮ್ಮನ್ನ ರಾಷ್ಟ್ರೀಯ ಮಟ್ಟದ ಸಂಘಟನೆ ವಿಚಾರದಲ್ಲಿ ಬಳಸ್ಕೊಳ್ತೀವಿ, ಈ ಎಲ್ಲಾ ವಿಚಾರಗಳನ್ನ ಮನವರಿಕೆ ಮಾಡಿಕೊಂಡು ನಾವು ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡಿದಂತೆ ಕಾಣಿಸ್ತಿದೆ. ಹೀಗಾಗಿ ಅಶೋಕ್ ಹಾಗೂ ಅಶೋಕ್ ಆಪ್ತರು ಹೇಳ್ತಿರುವಂತದ್ದು ಯಾವುದೇ ರಾಜಕೀಯ ವಿಚಾರಗಳು ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಬಂದಿಲ್ಲ. ದೆಹಲಿಗೆ ಬಂದಿರುವಂತದ್ದು ನನ್ನ ಖಾಸಗಿ ವಿಚಾರದಲ್ಲಿ ನಾನು ಬಂದಿದ್ದೀನಿ ಅನ್ನುವಂತ ಒಂದು ಮಾಹಿತಿ ಏನೋ ಕೊಟ್ಟರು ಕೂಡ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ, ಒಂದು ಕಡೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ ಆಗಿದ್ದೆ ಆದ್ರೆ ವಿಪಕ್ಷ ನಾಯಕರನ್ನ ಬದಲಾವಣೆ ಮಾಡುವಂತ ಎಲ್ಲಾ ಸಾಧ್ಯತೆಗೂ ಕೂಡ ದಟ್ಟವಾಗಿದ್ದಾವೆ. ಯಾಕಂತ ಹೇಳಿದ್ರೆ ಕಾರಣ ಇಷ್ಟೇ, ರಾಜ್ಯದಲ್ಲಿ ಮೈತ್ರಿ ಇರೋದ್ರಿಂದ ನಾವು ಕಾಸ್ಟ್ ಕಾಂಬಿನೇಷನ್ ಮಾಡ್ಬೇಕಾಗಿರುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಆ ಕಾರಣಕ್ಕೋಸ್ಕರ ಆ ರಾಜಕೀಯ ಮಾಡುವ ಸಲುವಾಗಿ ಅಶೋಕ್ ಅವ್ರಿಗೆ ಕೂಗ್ ಕೊಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದಾವೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.